अरे भैया अभी तो कहा, देवेंद्र जी ने भी कहा, मैं भी कह रहा हूँ, रुको थोड़ा, अभी शाम तक रुको, अभी कल शपथ ली है ना, उनका समझ में आएगा। मैं तो लेने वाला हूँ। ಮಹಾರಾಷ್ಟ್ರದಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿ ಸರ್ಕಾರ ಡಿಸೆಂಬರ್ 5ರಿಂದ ಅಸ್ತಿತ್ವಕ್ಕೆ ಬರ್ತಿದೆ. ದೇವೇಂದ್ರ ಫಡ್ನವೀಸ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಡಿಸೆಂಬರ್ 4ಕ್ಕೆ ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ್ರ ಹಂಗಾಮಿ ಸಿಎಂ ಏಕನಾಥ್ ಶಿಂದೆ, ಎನ್ಸಿಪಿ ನಾಯಕ ಅಜಿತ್ ಪವಾರ್ ರಾಜ್ಯಪಾಲರನ್ನ ಭೇಟಿ ಮಾಡಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿ ನಾವು ಮೂವರೂ ಸೇರಿ ಸರ್ಕಾರ ರಚಿಸ್ತೀವಿ ಅಂತ ಹೇಳಿದ್ದಾರೆ. ರಾಜ್ಯಪಾಲರ ಭೇಟಿ ನಂತರ ಸರ್ಕಾರ ರಚನೆಗೆ ಸಂಬಂಧಪಟ್ಟ ಹಾಗೆ ಸುದ್ದಿಗೋಷ್ಠಿಯಲ್ಲಿ ಹಂಗಾಮಿ ಸಿಎಂ ಏಕನಾಥ್ ಶಿಂದೆ, ಎನ್ಸಿಪಿಯ ಅಜಿತ್ ಪವಾರ್ ಕಾಲೆಳೆದಿರೋ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಮಹಾಯುತಿ ಸರ್ಕಾರದಲ್ಲಿ ಯಾವ್ಯಾವ ಹುದ್ದೆಯನ್ನ ನಿಭಾಯಿಸ್ತೀರಾ ಅನ್ನೋ ಪ್ರಶ್ನೆಗಳಿಗೆ ಇನ್ನೂ ಸ್ಪಷ್ಟನೆ ನೀಡದ ಶಿಂದೆ, ಪದಗ್ರಹಣಕ್ಕೆ ಇನ್ನೂ ಸಾಕಷ್ಟು ಟೈಮ್ ಇದೆ ಅಂತ ಹೇಳೋ ಮೂಲಕ ಕುತೂಹಲವನ್ನ ಜೀವಂತವಾಗಿಟ್ಕೊಂಡಿದ್ದಾರೆ. ಇನ್ನು ಯಾರು ಯಾವ ಪದವಿ ಹೊಂದಿರ್ತೀರಾ ಅನ್ನೋ ಪತ್ರಕರ್ತರ ಪ್ರಶ್ನೆಗೆ ಶಿಂದೆ ಉತ್ತರ ಕೊಡ್ತಿದ್ದಾಗ ಇಂಟರ್ಫಿಯರ್ ಆದ ಅಜಿತ್ ಪವಾರ್, ನಾನಂತೂ ಖಂಡಿತವಾಗಿ ಡಿಸಿಎಂ ಆಗಿ ಪದಗ್ರಹಣ ಮಾಡ್ತೀನಿ, ಇದನ್ನ ತಪ್ಪಿಸೋಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಹಾಸ್ಯ ಚಟಾಕಿ ಹಾರಿಸ್ತಾರೆ. ಇದಕ್ಕೆ ಅಷ್ಟೇ ಹಾಸ್ಯದಿಂದ ಪ್ರತಿಕ್ರಿಯೆ ಕೊಟ್ಟ ಏಕನಾಥ್ ಶಿಂದೆ, ಅಜಿತ್ ದಾದಾ ಪವಾರ್ಗೆ ಡಿಸಿಎಂ ಆಗಿ ಬೆಳಿಗ್ಗೆ ಹಾಗೆ ಸಂಜೆ ಪದಗ್ರಹಣ ಮಾಡಿದ ಅನುಭವ ಇದೆ ಅಂತ ಕಾಲೆಳೆದಿದ್ದಾರೆ. ಇದಕ್ಕೆ ನಗ್ತಾನೆ ಉತ್ತರ ಕೊಟ್ಟ ಅಜಿತ್ ಪವಾರ್, ಕಳೆದ ಸಲ ದೇವೇಂದ್ರ ಫಡ್ನವೀಸ್ ಜೊತೆ ಬೆಳ್ಳಂಬೆಳಗ್ಗೆ ಡಿಸಿಎಂ ಆಗಿ ಪದಗ್ರಹಣ ಮಾಡಿದ್ದನ್ನ ನೆನಪಿಸಿಕೊಂಡಿದ್ದಾರೆ. ಕಳೆದ ಬಾರಿ ಫಡ್ನವೀಸ್ ಜೊತೆ ಡಿಸಿಎಂ ಆಗಿ ಪದಗ್ರಹಣ ಮಾಡಿದಾಗ ಆ ಸರ್ಕಾರ ಹೆಚ್ಚು ಟೈಮ್ ಅಸ್ತಿತ್ವದಲ್ಲಿರಲಿಲ್ಲ. ಈ ಸಲ ಫಡ್ನವೀಸ್ ಜೊತೆ ಡಿಸಿಎಂ ಆಗಿ 5 ವರ್ಷ ಪೂರೈಸ್ತೀವಿ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. अरे भैया अभी तो कहा, देवेंद्र जी ने भी कहा, मैं भी कह रहा हूँ, रुको थोड़ा, अभी शाम तक रुको, अभी कल शपथ ली है ना, उनका समझ में आएगा। मैं तो लेने वाला हूँ। मैं रुकने वाला हूँ। दादा को ले ले, अरे भाई दादा को अनुभव है, दोपहर शाम को भी लेने का और सुबह भी लेने का. परंतु ऐका, पूर्वी आम्ही सकाळी दोघांनी घेतली होती, तो हे राहून गेलेलो होता. आता पुढे 5 वर्ष आता ठेवणार आहे. काय